ನೇತೃತ್ವದಲ್ಲಿ ಮತ್ತು ಪ್ರತಾಪ್ ಸಿಂಹ ಅವರು ಅನೇಕ ನಾಯಕರುಗಳ ನೇತೃತ್ವದಲ್ಲಿ ನಾವು ಈ ವಿಚಾರವಾಗಿ ಎರಡನೇ ಹಂತದ ಪ್ರವಾಸವನ್ನು ಕೈಗೊಳ್ತಾ ಇದ್ದೀವಿ. ಈಗಾಗಲೇ ಮೊದಲನೇ ಹಂತದ ವಿಚಾರವಾಗಿ ನಮ್ಮ ವರದಿಯನ್ನು ಕೇಂದ್ರದ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಗೆ ಇದನ್ನು ಮಂಡನೆಯನ್ನು ಮಾಡಿದ್ದೀವಿ, ಅವರಿಗೆ ಸಲ್ಲಿಸಿದ್ದೀವಿ. ಅವರು ಅತಿವಾಗಿರ್ತಕ್ಕಂಥ ಸಂತೋಷವನ್ನು ಪಟ್ಟಿದ್ದಾರೆ ಮತ್ತು ಹೆಚ್ಚು ಕಡಿಮೆ ನಮ್ಮ ಕರ್ನಾಟಕ ಮಾಡೆಲ್ ಅಂತ ಹೇಳ್ಬಿಟ್ಟು ನಾವೇನು ಇಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಇದ್ದಾಗಲೇ ಕರ್ನಾಟಕ ಲೆಜಿಸ್ಲೇಟಿವ್ ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಕಮಿಟೀಸ್ ಏನಿತ್ತು ಅದರಲ್ಲಿ ಕೆಲಸ ಮಾಡಿದ್ದನ್ನು ಹೇಗೆ ವಕ್ಫ್ ಕಮಿಟಿನ ನಾವು ಸ್ಟ್ರೀಮ್ಲೈನ್ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ವಿ ಮತ್ತು ಅನ್ವರ್ ಮಾನ್ಪಾಡಿಯವರ ರಿಪೋರ್ಟ್ಸ್ನ ಹೇಗೆ ಸರ್ಕಾರ ಮಾಡಿದ್ರೂ ಕೂಡ ಅದನ್ನು ಮಂಡನೆ ಮಾಡಿದೆ ಮತ್ತು ಅದನ್ನು ಬದಿಗೊತ್ತಕ್ಕಂಥ ಕೆಲಸ ಮಾಡಿತ್ತು. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ವಕ್ಫ್ ವಿಚಾರವಾಗಿ ಇಡೀ ದೇಶದಲ್ಲಿ ಕನಿಷ್ಠ ಅಂದ್ರೂ ಕೂಡ ಸುಮಾರು 20 ರಿಂದ 24 ಲಕ್ಷ ಎಕರೆ ಜಮೀನುಗಳು ಇವತ್ತು ನಾನಾ ಕಾರಣಕ್ಕೆ ಅದು ರೆಕಾರ್ಡಿಂಗ್ ಬರ್ದಂಗೆ ಬೇರೆ ಕಡೆಗೆ ದುರುಪಯೋಗ ಮಾಡ್ತಕ್ಕಂಥದ್ದನ್ನು ಕಂಡುಕೊಂಡು ವಕ್ಫ್ ಕಾನೂನಿಗೆ ನೇರವಾಗಿ ಅದಕ್ಕೆ ತಿದ್ದುಪಡಿಯನ್ನು ತರ್ತಕ್ಕಂಥ ಕೆಲಸವನ್ನು ಕೇಂದ್ರದಲ್ಲಿ ಮಾಡ್ತಾ ಇದ್ದಾರೆ. ಬಿಕಾಸ್ ಇದು ಕಾನೂನೇ ಕೇಂದ್ರ ಸರ್ಕಾರದಲ್ಲಿ ಆಗಿತ್ತಂಥ ಕಾನೂನು 1954 ತದನಂತರ ಭಾಳಷ್ಟು ತಿದ್ದುಪಡಿಗಳು ಆಗಿದ್ದಾವೆ. ಬಟ್ ವರ್ಸ್ಟ್ ತಿದ್ದುಪಡಿ ಆಗಿರ್ತಕ್ಕಂಥದ್ದು 2013 ಆಗಿರ್ತಕ್ಕಂಥ ತಿದ್ದುಪಡಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭ ಎಲ್ಲ ಜುಡಿಷಿಯಲ್ ಪವರ್ಸ್ನ ಎಲ್ಲದನ್ನು ಕೂಡ ಸಂಪೂರ್ಣವಾಗಿ ವಕ್ಫ್ ಅಡಿಯಲ್ಲಿ ಇರ್ತಕ್ಕಂಥ ಟ್ರಿಬ್ಯುನಲ್ಗೆ ಕೊಟ್ಟುಬಿಟ್ಟು ಯಾವುದೇ ಮೇಲ್ಮನವಿಯನ್ನು ಅಥವಾ ಮನವಿಗಳನ್ನು ನಮ್ಮ ರೆಗ್ಯುಲರ್ ನ್ಯಾಯಾಲಯಗಳಲ್ಲಿ ಕೊಡದೇ ಇರತಕ್ಕಂಥ ಸಂದರ್ಭ ಮಾಡಿದ್ದಕ್ಕೆ ಈ ಥರದ ಅಲ್ಲೋಲ ಕಲ್ಲೋಲಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ಕೆಲಸಗಳು ಆಗಿದ್ವು. ಮತ್ತು ಇದಕ್ಕೆ ಒಂದು ಸ್ವಲ್ಪ ಬೆಂಕಿ ಹತ್ತಿಬಿಟ್ಟಿದೆ, ಇದಕ್ಕೆ ಎಣ್ಣೆ ಸುರಿಯೋದು ಹೇಗೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಈ ಸರ್ಕಾರ ಬಂದ ಮೇಲೆ ಸಚಿವರಾಗಿರ್ತಕ್ಕಂಥ ಶ್ರೀಯುತ ಜಮೀರ್ ಅವರು ನೇರವಾಗಿ ಜಿಲ್ಲೆವಾರು ಅದಾಲತ್ ನಡೆಸಿಬಿಟ್ಟು ಅದಾಲತ್ಗಳಲ್ಲಿ ಪಕ್ಕದಲ್ಲಿ ಅಧಿಕಾರಿಗಳನ್ನು, ಅದರಲ್ಲೂ ವಿಶೇಷವಾಗಿ ಜಿಲ್ಲಾಧಿಕಾರಿಗಳನ್ನು ಮತ್ತು ಸಂಬಂಧಪಟ್ಟಿರ್ತಕ್ಕಂಥ ರೆವಿನ್ಯೂ ಅಧಿಕಾರಿಗಳನ್ನು ಮತ್ತು ನಗರಾಭಿವೃದ್ಧಿ ಇಲಾಖೆ ಅಧಿಕಾರಿಗಳನ್ನು ಪಕ್ಕದಲ್ಲಿ ಕೂರಿಸ್ಕೊಂಡ್ಬಿಟ್ಟು ನೀವು ನೇರವಾಗಿ ಇದನ್ನು ಈ ಕ್ಷಣನೇ ಇವತ್ತಿನ ದಿನನೇ ಇದನ್ನು ವಕ್ಫ್ ಆಸ್ತಿ ಅಂತೇಳಿ ಬರೀ ಅಂತ ಹೇಳಿಬಿಟ್ಟು ಒತ್ತಾಯ ಮಾಡಿದ ಕಾರಣವಾಗಿ ಅನೇಕ ರೈತರು ಇವತ್ತು ಮತ್ತು ನಗರಾಭಿವೃದ್ಧಿಯಲ್ಲಿರ್ತಕ್ಕಂಥ ಪಟ್ಟಣ ಪ್ರದೇಶದಲ್ಲಿರ್ತಕ್ಕಂಥ ಆಸ್ತಿಗಳು ಇವತ್ತು ವಕ್ಫ್ ಅಂತ ಹೇಳಿಬಿಟ್ಟು ಡಿಕ್ಲೇರ್ ಆಗುತ್ತೆ. ತದನಂತರ ಇದನ್ನು ರಿಯಲೈಸ್ ಮಾಡ್ಕೊಂಡಿರ್ತಕ್ಕಂಥ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀಯುತ ಸಿದ್ದರಾಮಯ್ಯನವರು ಇದನ್ನೆಲ್ಲನೂ ರಾಜ್ಯದಾದ್ಯಂತ ಒಂದು ಸ್ವಲ್ಪ ಅನೇಕ ಸಂಘಟನೆಯಿಂದ, ರೈತ ಸಂಘಟನೆಯಿಂದ, ಸಂಘ ಸಂಸ್ಥೆಗಳಿಂದ, ರೈತರಿಂದ ಮತ್ತು ವಿಶೇಷವಾಗಿ ನಮ್ಮ ತಂಡದಿಂದ ಇದನ್ನು ವಿರೋಧ ಮಾಡತಕ್ಕಂಥ ಕೆಲಸವನ್ನು ಮತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸ ಮಾಡಿದ ಮೇಲೆ ಈ ಆರ್ಡರ್ಸ್ ಎಲ್ಲದನ್ನೂ ಕೂಡ ನಾನು ವಿತ್ಡ್ರಾ ಮಾಡಿದ್ದೀನಿ ಅಂತಕ್ಕಂಥ ಮಾತನ್ನು ಆಡಿದ್ರು. ಬಟ್ ವೆರಿ ಅನ್ಫಾರ್ಚುನೇಟ್, ಸಿದ್ದರಾಮಯ್ಯನವರು ಆಡಿರ್ತಕ್ಕಂಥ ಮಾತಿಗೆ ಅವರಿಗೆ ಶಕ್ತಿ ಇರಲಿಲ್ಲ. ಯಾಕಂದರೆ ವಕ್ಫ್ ಕಾನೂನಲ್ಲಿ ಒಂದು ಸರಿ RTCನಲ್ಲಿ ಅಥವಾ ಪಾಣಿನಲ್ಲಿ ವಕ್ಫ್ ಅಂತ ಹೇಳಿ ಬಂದಿದ್ದನ್ನು ಮತ್ತೊಂದು ಸರಿ ತೆಗೆಯೋದಕ್ಕೆ ರಾಜ್ಯ ಸರ್ಕಾರಗಳಿಗೆ ಪವರ್ಸ್ ಇಲ್ಲ. ಅದು ಮತ್ತೆ ಟ್ಯಾಕ್ಸ್ ಕೊಟ್ಟು ಅದು ಮತ್ತೆ ಟ್ರಿಬ್ಯುನಲ್ಗೆ ಹೋಗಬೇಕು, ಟ್ರಿಬ್ಯುನಲಲ್ಲಿ ಅದು ಡಿಸ್ಕಷನ್ಸ್ ಆಗಬೇಕು, ಈ ಥರದ್ದೆಲ್ಲ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ವಕ್ಫ್ ಆಸ್ತಿನ ವಾಪಸ್ ಕೊಡ್ತಕ್ಕಂಥ ಪ್ರಕ್ರಿಯೆ ವಕ್ಫ್ ಸಮಿತಿ ಮಾಡೋದಿಲ್ಲ, ವಕ್ಫ್ ಬೋರ್ಡೇ ಮಾಡೋದಿಲ್ಲ. ಹಾಗಾಗಿ ಈ ಥರದ ಅನೇಕ ಸಮಸ್ಯೆಗಳಲ್ಲಿ ರೈತರು ರಾಜ್ಯದಾದ್ಯಂತ ಸಿಗಾಕೊಂಡ್ರು. ನಮಗೆ ದಾಖಲಾತಿ ಪ್ರಕಾರ ಇವಾಗಿರ್ತಕ್ಕಂಥ ನನ್ನ ದಾಖಲಾತಿ ಪ್ರಕಾರನೇ ಸುಮಾರು 65,000 ಪ್ರಾಪರ್ಟೀಸ್, ರೈತರ ಬಡವರ ಪ್ರಾಪರ್ಟೀಸ್ಗಳು ಇದರಲ್ಲಿ ಎಲ್ಲದೂ ಕೂಡ 65,000 ಪ್ರಾಪರ್ಟಿಗಳು ಹುಟ್ಟುಗೆದರ್ ಎಲ್ಲದೂ ಸೇರಿಬಿಟ್ಟು ಸುಮಾರು 1.25 ಲಕ್ಷ ಎಕರೆ ಮತ್ತು ಪ್ರಾಪರ್ಟೀಸು ಇದರಲ್ಲಿ ವ್ಯಾಪ್ತಿನಲ್ಲಿ ಬರ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ವಿಜಯನಗರ ಮತ್ತು ಬಳ್ಳಾರಿ ಎರಡೂ ಸೇರಿಬಿಟ್ಟು 3,658 ಪ್ರಾಪರ್ಟಿಗಳು ಬರೀ ಇಲ್ಲೇ ಇದ್ದಾವೆ. ಅದರಲ್ಲಿ ಭಾಳಷ್ಟು ಪ್ರಾಪರ್ಟಿಗಳು ರೈತರು ಈಗಾಗಲೇ ನಮ್ಮ ವಾರ್ ರೂಮಿಗೆ ಭಾಳಷ್ಟು ತಮ್ಮ ಮನವಿಯನ್ನು ಇದನ್ನು ಸರಿ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ನಮ್ಮ ವಾರ್ಡ್ ರೂಮಿಗೆ ಫೋನ್ ಮಾಡಿ
ಆರ್ಟಿಸಿಗಳನ್ನ ಮತ್ತು ಸಮಸ್ಯೆಯನ್ನ ವಕ್ಫ್ ಆಗಿರ್ತಕ್ಕಂಥ ಸಮಸ್ಯೆಗಳನ್ನ ಈಗಾಗಲೇ ನಮಗೆ ಸಲ್ಲಿಸಿದ್ದಾರೆ. ಹಾಸ್ಪಿಟಲ್ಲು ಸಲ್ಲಿಸಿದ್ದಾರೆ. ಕಂಪ್ನಿನಲ್ಲಿ ಸುಮಾರು ಒಂದು 15 ಕೇಸಸ್ ಇದ್ದಾವೆ. ಬಳ್ಳಾರಿನಲ್ಲಿ ಕೇಸಸ್ ಇದ್ದಾವೆ. ಈ ಥರ ಎಲ್ಲ ಕೇಸಸ್ಸು ನಮ್ಮ ಗಮನಕ್ಕೆ ಈಗಾಗಲೇ ಬಂದಿದೆ. ಹಾಗಾಗಿ ಇದನ್ನೆಲ್ಲನೂ ಮತ್ತೊಂದು ಹಂತದಲ್ಲಿ JPC ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ರಿಂದ ಬಜೆಟ್ ಸೆಕ್ಷನ್ನಿಗೆ ಬಿಲ್ ಪ್ರೆಸೆಂಟ್ ಮಾಡೋದಕ್ಕಿಂತ ತಿದ್ದುಪಡಿ ತರೋದಕ್ಕಿಂತ ಮುಂಚೆ ಪೂರ್ಣ ಪ್ರಮಾಣದಲ್ಲಿ ವರದಿ ಬರಬೇಕು ಅಂತಕ್ಕಂಥದ್ದು JPCಯ ಚೇರ್ಮನ್ ಸನ್ಮಾನ್ಯ ಶ್ರೀ ಜಗದಾಂಬಿಕಾ ಪಾಲ್ ಅವರ ಡೈರೆಕ್ಷನ್ಸ್ ಆಗಿತ್ತು. ಆ ಪ್ರಕಾರವಾಗಿ 2ನೇ ಹಂತದ ಪ್ರವಾಸವನ್ನು ಕೈಗೊಂಡಿರ್ತಕ್ಕಂಥ ಕೆಲಸ ಮಾಡಿದ್ವಿ. ಅದಕ್ಕೆ ಪೂರ್ವಭಾವಿ ಸಭೆಯಾಗಿ ಬಳ್ಳಾರಿನಲ್ಲಿ ಶ್ರೀಯುತ ರಮೇಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಇವತ್ತು ಬಳ್ಳಾರಿನಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಅವರ ಸಮಾಜದ ಅನೇಕ ಮುಖಂಡರುಗಳು ಅವತ್ತು ಇಲ್ಲಿ ಬಂದಿದ್ರು ಮತ್ತು ಬೇರೆ ಸಮಾಜದವರು ಕೂಡ ಬಂದಿದ್ರು ಸಮಸ್ಯೆಗಳನ್ನೇ ಇಟ್ಕೊಂಡು. ಆ ನಿಟ್ಟಿನಲ್ಲಿ ಇವತ್ತು ಇಲ್ಲಿ ಹಾಸ್ಪಿಟಲ್ಲು ಕೂಡ ಆನ್ ದ ವೇ ನಾವು ಹೋಗ್ಬೇಕಾದ್ರೆ ಇಲ್ಲ ನಾವೆಲ್ಲ ಒಂದು ಸರಿ ಸೇರಬೇಕು, ಸಮಸ್ಯೆಗಳು ಇಲ್ಲೂ ಇದ್ದಾವೆ ಅಂಥೇಳಿ ನಮ್ಮ ನಾಯಕರುಗಳು ನಮ್ಮನ್ನು ವಿನಂತಿ ಮಾಡಿಕೊಂಡ್ರು. ಅವ್ರನ್ನ ತತ್ಕ್ಷಣ ಇಲ್ಲ ನಾವು ಆನ್ ದ ವೇ ಇದ್ದೀವಿ, ಒಂದು ಅರ್ಧ ಗಂಟೆ ಇಲ್ಲಿ ಕೂತು ಹೋಗ್ಬೇಕು ಅಂತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಈ ವಿಚಾರವಾಗಿ ನಾವೆಲ್ಲರೂ ಬಂದಿದ್ದೀವಿ. ಇವಾಗ ಸದ್ಯದ ಮಟ್ಟಿಗೆ ವಕ್ಫ್ ವಿಚಾರವಾಗಿ 2ನೇ ಹಂತವನ್ನು ನಾವೀಗ ಹೋರಾಟವನ್ನು ಮತ್ತು ಸಮಸ್ಯೆಯನ್ನು ಆಲಿಸ್ತಕ್ಕಂಥ ಮತ್ತು ಸ್ಥಳ ಪರಿಶೀಲನೆ ಮಾಡ್ತಕ್ಕಂಥ ಕೆಲಸವನ್ನು ಈ 4ನೇ ತಾರೀಕು ಇಫ್ ಐ ಆಮ್ ರೈಟ್ ಒಂದು ಸಾರಿ ಅವರು ಮುಂದುವರಿಸ್ಬಿಟ್ಟು ಮಾತನಾಡ್ತಾ ಇರೋದ್ರ ಬಗ್ಗೆ ಇಲ್ಲಿ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಪರವಾಗಿ ಮತ್ತು ಸದ್ಯಕ್ಕೆ ಇವಾಗ JPC ಅವರು ನಮ್ಮ ಮಾತುಗಳನ್ನು ಆಲಿಸಿ ನಮ್ಮ ಮನವಿಯನ್ನು ಮನ್ನಣೆ ಕೊಟ್ಟುಬಿಟ್ಟು ಕರ್ನಾಟಕದ ರೆವಿನ್ಯೂ ಇಲಾಖೆ, ಫಾರೆಸ್ಟ್ ಮತ್ತು ನಗರಾಭಿವೃದ್ಧಿ ಇಲಾಖೆ ಮತ್ತು ಬ್ಯಾಕ್ವರ್ಡ್ ಕ್ಲಾಸಸ್ ಆ್ಯಂಡ್ ಮೈನಾರಿಟೀಸ್ ಇಲಾಖೆಯ ಪ್ರಿನ್ಸಿಪಲ್ ಸೆಕ್ರೆಟರೀಸ್ ಆ್ಯಂಡ್ ಆಫೀಸರ್ಸ್ನ ಈಗಾಗಲೇ JPC ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಆದೇಶ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ JPC ಮುಂದೆ ಅವ್ರು ಹೋಗಿದ್ದಾರೆ ಅಂತ ಹೇಳಿ ನಾವು ಭಾವಿಸಿದ್ದೀವಿ. ನಮ್ಮ ರಾಜ್ಯದ ಅನೇಕ ರೈತರ ಸಮಸ್ಯೆಗಳನ್ನು ಮತ್ತು ನಾಗರಿಕರ ಸಮಸ್ಯೆಗಳನ್ನು ಮತ್ತು ಎಲ್ಲಿ ಭೂ ಕಬಳಿಕೆದಾರರು ಮತ್ತು ಬಂಡವಾಳಶಾಹಿಗಳು ಈ ನಮ್ಮ ರೈತರ ಮತ್ತು ಬಡವರ ಮತ್ತು ಸರ್ಕಾರದ ಜಮೀನುಗಳನ್ನು ಲೂಟಿ ಹೊಡಿತಾ ಇದ್ರು, ದುರುಪಯೋಗ ಮಾಡ್ಕೊಳ್ತಾ ಇದ್ರು. ವಕ್ಫ್ ಬೋರ್ಡ್ ಅಡಿಯಲ್ಲಿ ಬಂದಿರತಕ್ಕಂಥ ಅದೇ ಮುಸಲ್ಮಾನರ ಹಣವನ್ನು ದುರುಪಯೋಗ ಆ ಸಮಾಜಕ್ಕೆ ದಕ್ಕಬೇಕಾಗಿರ್ತಕ್ಕಂಥದ್ದನ್ನು ಬೇರೆ ಕಡೆಗೆ ದುರುಪಯೋಗ ಆಗ್ತಾ ಇತ್ತು. ಅದಕ್ಕೆಲ್ಲದಕ್ಕೂ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ತಿಳಿಸಿ ಕೆಲಸ ಮಾಡೋದ್ರ ನಿಟ್ಟಿನಲ್ಲಿ ಅವರೆಲ್ಲರೂ ಮುಂದಾಗಿದ್ದಾರೆ. ಸೊ ಹಾಗಾಗಿ ವಕ್ಫ್ ವಿಚಾರವಾಗಿ ವಿಶೇಷವಾಗಿ ಇವತ್ತು ಬಂದಿದ್ದೀವಿ. ಇದು ಉಳಿದಿರ್ತಕ್ಕಂಥ ಮಾತುಗಳನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.